ಸ್ನೇಹಿತರೆ ನಮಸ್ಕಾರ. ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 3 ದಿನ ಕಳೆಯಿತು. ದರ್ಶನ್ ಹೇಗಿದ್ದಾರೆ, ಅವರ ಮುಖ ಹೇಗಿದೆ, ಅವರ ಹೇರ್ ಸ್ಟೈಲ್ ಹೇಗಿದೆ, ಏನು ಮಾಡ್ತಾ ಇದ್ದಾರೆ ದರ್ಶನನ್ನ ಈಗ ನೋಡೋದಕ್ಕೆ ಫ್ಯಾನ್ಸ್ಗಳಿಗೆ ಕುತೂಹಲ ಇರಬಹುದು. ಹಾಗಾದ್ರೆ ಜೈಲಿನಲ್ಲಿ ಅಥವಾ ಜೈಲು ಸೇರಿದ ಮೇಲೆ ದರ್ಶನ್ ಮುಖ ಚೆಹರೆ ಹೇಗಾಗಿದೆ ನಾವು ತೋರಿಸ್ತೀವಿ. ಜೈಲಲ್ಲಿ ಹೇಗಿದ್ದಾರೆ ಗೊತ್ತಾ ಸುಬ್ಬಿ. ದಚ್ಚು ಜೈಲುವಾಸದ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯವಾಗಿದೆ. ಬೋಳು ತಲೆ ಮೀಸೆ ಇಲ್ಲದ ಮುಖದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ನೋಡಿದ್ರೆ ಬೇಗ ಕಂಡು ಹಿಡಿಯೋದಕ್ಕೆ ನಿಮಗಾಗೋದಿಲ್ಲ ಇದು ನಮ್ಮ ದಚ್ಚುನ ಅಥವಾ ಬಣ್ಣ ಮಾಸಿದ ಮೇಲೆ ಇರುವಂತಿದೆ ದರ್ಶನ್ ಫೋಟೋ. ದರ್ಶನ್ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ, ಬೇಸರದ ಮೊಗ, ಒಂದು ತರಹದ ದುಃಖ. ಜೈಲಲ್ಲಿ ಹೇಗಿದ್ದಾರೆ ಗೊತ್ತಾ ಸುಬ್ಬನ ಮುಖದಲ್ಲಿ ದುಃಖಗಳು ಕಾಣಿಸ್ತಾ ಇದ್ರೆ ಸುಬ್ಬಿಯ ಮುಖದಲ್ಲಿ ದುಃಖಗಳು ಕಾಣಿಸ್ತಾ ಇಲ್ಲ. ತುದಿಯಲ್ಲಿ ನಗುವೊಂದು ಕಾಣ್ತಾ ಇದೆ. ಮುಖದಲ್ಲಿ ಒಂದು ತರಹದ ಸಂಭ್ರಮ ಕಾಣ್ತಾ ಇದೆ ಸುಬ್ಬಿ ಮುಖದಲ್ಲಿ. ಸುಬ್ಬನ ಮುಖದಲ್ಲಿ ಬೇಸರ, ಆಕ್ರಂದನ, ಚಿಂತಾಕ್ರಾಂತತೆ ಎಲ್ಲವೂ ಅಡಗಿದೆ. ಒಂದು ತರಹದ ಪಶ್ಚಾತ್ತಾಪದ ಛಾಯೆ ಯಾರ ಮುಖದಲ್ಲಿ? ಸುಬ್ಬನ ಮುಖದಲ್ಲಿ. ಆದ್ರೆ ಸುಬ್ಬಿದೋ ತುದಿಯಲ್ಲಿ ಒಂದು ತರಹದ ನಗು. ಫೋಟೋಶೂಟಿಗೆಲ್ಲ ಹೋಗಿರೋದು. ದಚ್ಚು ಜೈಲುವಾಸದ ಎಕ್ಸ್ಕ್ಲೂಸಿವ್ ಫೋಟೋಸ್ ಫ್ರೀಡಂ ಟಿವಿಗೆ ಲಭ್ಯ. ಬೋಳು ತಲೆ, ಮೀಸೆ ಇಲ್ಲ. ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಪೊಲೀಸರು ಎಳಕೊಂಡೋಗಿ ಇವತ್ತಿಗೆ 3 ದಿವಸ ಕಳೆಯಿತು. ಯಾವುದೋ ಸಿನಿಮಾದ ಚಿತ್ರೀಕರಣಕ್ಕೆ ಹೋಗಿರೋದಲ್ಲ. ದರ್ಶನ್ ಮುಖವೇನೋ ಬೇಸರದಲ್ಲಿದ್ದಂತೆ ಕಾಣ್ತಾ ಇದೆ. ಸುಬ್ಬನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ತಾಂಡವವಾಡ್ತಾ ಇದೆ. ಆದ್ರೆ ಸೆಂಟ್ರಲ್ ಜೈಲಲ್ಲಿ ಸುಬ್ಬಿ ಮುಖ ಹೇಗಿದೆ ಗೊತ್ತಾ? ನೀವೇ ಆಶ್ಚರ್ಯ ಪಡ್ತೀರಿ. ಮೇಕಪ್ ಇಲ್ಲದ ಮುಖ ಆದ್ರೂ ಮುಖದಲ್ಲಿ ಸ್ಮೈಲು. ಪವಿತ್ರ ಗೌಡ ಮುಖದಲ್ಲಿ ಕಂಡು ಬಂದಿಲ್ಲ ನೋವಿನ ಛಾಯೆ. ಆಪ್ತ ಮಿತ್ರ ಸಿನಿಮಾದಲ್ಲಿ ಸ್ಟೆಪ್ ಇಳ್ಕೊಂಡು ವಿಷ್ಣುವರ್ಧನ್ ಬರ್ತಾರೆ ನೋಡಿ, ಒಂದು ನಗು ಮುಖದಲ್ಲಿ ಏನೋ ಸಾಧಿಸಿದ ಹಾಗೆ. ಹಂಗಿದೆ ಆ ಮುಖ. ಸುಬ್ಬನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ತಾಂಡವಾಡ್ತಾ ಇದ್ರೆ ಅತ್ತ ಸುಬ್ಬಿಯ ಮುಖದಲ್ಲಿ ಏನೋ ಒಂತರಹದ ಸಂಭ್ರಮ. ಆಕೆಗೆ ಗೊತ್ತಾ ಸಂಭ್ರಮ ಏನು ಅನ್ನೋದು. ಮೇಕಪ್ ಇಲ್ಲದೆ ಇದ್ದರೂ ಕಾಂತಿಯುತ ಮುಖ. ಪವಿತ್ರ ಗೌಡ ಮುಖದಲ್ಲಿ ಕಂಡು ಬಂದಿಲ್ಲ ನೋವಿನ ಛಾಯೆ. ಫ್ರೀಡಂ ಟಿವಿಯಲ್ಲಿ ದರ್ಶನ್ ಪವಿತ್ರ ಗೌಡ ಜೈಲು ಫೋಟೋಸ್ಗಳನ್ನ ನಾವೀಗ ರಿವೀಲ್ ಮಾಡ್ತೀವಿ. ದರ್ಶನ್ ಮುಖವೇನೋ ಬೇಸರದಲ್ಲಿದ್ದಂತೆ ಕಾಣ್ತಾ ಇದೆ. ಆದ್ರೆ ಪವಿತ್ರ ಅದೋ ಬೇಸರವೂ ಇಲ್ಲ. ನೋಡಿ ಎರಡೂ ಫೋಟೋ. ಹೆಂಗಿದ್ದ ನಮ್ಮ ದಾಸ, ಹೆಂಗಿದ್ದ ನಮ್ಮ ಡೆವಿಲು, ಹೆಂಗಿದ್ದ ನಮ್ಮ ಅಭಯ್, ಹೆಂಗಿದ್ದ ನಮ್ಮ ಕಾಠೇರ, ಹೆಂಗಿದ್ದ ನಮ್ಮ ಕರಿಯ. ಎಲ್ಲದಕ್ಕೂ ಓವರ್ಟೇಕ್ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ನೋಡಿದ ದಚ್ಚು ನಾನಲ್ಲಯ್ಯ, ಇದು ನಾನು ಅಂತ ತೋರಿಸ್ದಂಗಿದೆ. ಎದುರುಗಡೆ ಫೋಟೋ ತಗೊಂಡಿರೋದು ಸಿನಿಮಾದ ತಂಡದವರಲ್ಲ, ಖಾಕಿದಾರಿ ಪೊಲೀಸ್ನವರು. ಫೋಟೋಶೂಟ್ ಅನ್ಕೊಂಡ್ರೇನು ನೀವು? ಫೋಟೋಶೂಟ್ ಅಲ್ಲ. ಅಡ್ಮಿಷನ್ ಆಗಿದ್ದೀರಿ. ನೀವು ಇರುವ ವಸ್ತು ಸ್ಥಿತಿಯ ಚಹರೆಗಳು ಪೊಲೀಸ್ ಸ್ಟೇಷನ್ನ ದಾಖಲೆ ಪುಸ್ತಕದಲ್ಲಿ ರಿಜಿಸ್ಟರ್ ಆಗಿರಬೇಕು. ನೀವು ಬರುವಾಗ ಹೆಂಗಿದ್ರೋ ಹೋಗ್ಬೇಕಾದ್ರೆ ಎಷ್ಟು ಕೆಜಿ ಕಮ್ಮಿ ಆಗಿರ್ತೀರಾ. ನಿಮಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡಲಾಗ್ತಾ ಇದೆಯಾ ಜೈಲುಗಳಲ್ಲಿ? ಹಿಂಗೆಲ್ಲ ಇರ್ತಾವೆ ರೀತಿ ರಿವಾಜುಗಳು. ಫೋಟೋಶೂಟ್ ಆಗಿದ್ದಿದ್ರೆ ಕಾಲರ್ ಸರಿ ಮಾಡ್ಕೊಳ್ತಿರ್ಲಿಲ್ವಾ ದರ್ಶನ್? ಇದ್ರಲ್ಲಿ ಕಾಲರೇ ಸರಿ ಮಾಡ್ಕೊಳಕ್ಕೆ ಆ ಮನುಷ್ಯನಿಗೆ ಮೂಡೇ ಇಲ್ಲ. ಅವರ ಮೂಡಿಗೆ ಬೆಂಕಿ ಬಿದ್ದಿದೆ, ಮೂಡಿಲ್ಲ. ಪಾಪ ಆತನ ಅತ್ಯಂತ ಕೆಟ್ಟ ಘಳಿಗೆಯನ್ನು ನಾವು ಸಂಭ್ರಮಿಸ್ತಾ ಇಲ್ಲ ನಿಜಕ್ಕೂ ಕೂಡ. ಅದೆಲ್ಲೋ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಅರ್ಚ್ಕಬೇಡಿ ಅಂತ ನೀವು ಕಾಮೆಂಟ್ಗಳಲ್ಲಿ ಹೇಳ್ತೀರಿ. ನಾವು ಅರ್ಚ್ಕತಿಲ್ಲ. ನಾವು ಈ ವಿಚಾರವನ್ನ ಸಂಭ್ರಮವೂ ಕೂಡ ಪಡ್ತಾ ಇಲ್ಲ. ಇದು ಇನ್ನೊಬ್ಬರಿಗೆ ಮಾದರಿ ಆಗಬೇಕಲ್ಲ. ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ಬಿಟ್ಟು ಕರ್ಬೂಜ ಕತ್ತರಿಸಿದ್ದಿದ್ರೆ ನಾವು ಬೊಂಬಡ ಹೊಡ್ಕತಿರ್ಲಿಲ್ಲ. ಕತ್ತರಿಸಿದ ಮನುಷ್ಯನನ್ನ.
ಪಟ್ಟಣಗೆರೆ ಶೆಡ್ಡಿನಲ್ಲಿ ಹಲಸಿನಕಾಯಿಯನ್ನ ಕೊಚ್ಚ ಹಾಕಿದ್ದಿದ್ರೆ ಸ್ಟುಡಿಯೋದಲ್ಲಿ ನಾವೇನು ಅರ್ಚ್ಕಡ್ತಾ ಇರಲಿಲ್ಲ. ಕೊಚ್ಚ ಹಾಕಿದ ಮನುಷ್ಯನಲ್ವಾ ಆಕೆ? ನೋಡಿ, ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸ್ಟೆಪ್ ಇಂದ ಇಳ್ಕೊಂಡು ಬರ್ತಾರೆ, ಅದೇನೋ ಸಾಧನೆ ಮಾಡಿದವರಾಗ ಒಂದು ಸಣ್ಣ ಸ್ಮೈಲು, ಹಂಗಿದೆ ಆ ಸ್ಮೈಲು. ಸಾಧಿಸಿ ಹೋದವರ ಹಾಗೆ ಕೊಲ್ಲೋದಕ್ಕೆ ಪ್ರೇರಣೆ ಕೊಟ್ಟ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ ಪವಿತ್ರ ಗೌಡಾಳ ಮುಖದಲ್ಲಿ. ಆಕ್ರಂದನ ಇಲ್ಲ, ಚಿಂತಾಕ್ರಾಂತತೆ ಇಲ್ಲ, ಏನೂ ಇಲ್ಲ. ನಿರ್ಭಯ, ನಿರಾತಂಕಿ ಆಕೆ. ಪಾಪ ಆತನ ಸುಬ್ಬನ ಮುಖ ನೋಡಿ, ಸುಬ್ಬಿದ ಕಥೆ ಬಿಟ್ಟಾಕಿ ಸುಬ್ಬನ ಮುಖ ನೋಡಿ. ಆರು ತಿಂಗಳ ಜೈಲುವಾಸದ ನಂತರ ಮನೆ ಸೇರ್ಕೊಂಡಿದ್ದ ದರ್ಶನ್ ಹೆಂಡತಿ ಮಕ್ಕಳ ಜೊತೆ ಪಾಪ ಹೋಗಬಾರದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರು. ಅದ್ಯಾವುದೋ ಕಾಮಾಖ್ಯ ದೇವಾಲಯ, ವಿಶ್ವವಿಖ್ಯಾತ ದೇವಾಲಯ ಅದು, ಕಾಮಾಖ್ಯ ದೇವಾಲಯ. ಅಲ್ಲಿಗೆ ಹೋಗಿ ಬಂದ್ರು. ಕೇರಳದಲ್ಲಿ ಆ ಪರಿ ಮಳೆ ಬೀಳ್ತಾ ಇದೆ, ಆ ಮಳೆಯಲ್ಲಿ ನೆನ್ಕೊಂಡು ದೇವರ ದರ್ಶನ ಮಾಡ್ಕೊ ಬಂದಿದ್ದ ಪುಣ್ಯಾತ್ಮ ಆತ. ಹಿಂಗೆಲ್ಲ ಆದರೂ ಕೂಡ ಅವನ ಅಜ್ಜಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದಿ ಮನುಷ್ಯ. ಇದಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರಲ್ಲ ಇವ್ರ ಸಂಭಾಷಣೆಯಲ್ಲಿ, ಅದ್ರ ಮುಂಚಿಗಿನ ಡೈಲಾಗು ಇದಕ್ಕಿಂತಲೂ ಕರಾಳವಾಗಿದೆ, ಅದು ಬೇಡ. ಆದರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದಿದ್ದಕ್ಕೆ ನೆಮ್ಮದಿ ಕಳ್ಕೊಂಡೋದ್ರೆ ಹಿಂಗಿರ್ಬೇಕು, ಕೂದಲಿಲ್ದಲೆ ಫೋಟೋಗೆ ಪೋಸ್ ಕೊಡ್ಕೊಂಡು ನಿಂತ್ಕೋಬೇಕು ಅಂತ. ಅದೇನೇ ಇರಲಿ, ದರ್ಶನ್ ಅವರ ಅತ್ಯಂತ ಕೆಟ್ಟ ಘಳಿಗೆಯನ್ನ ಸಂಭ್ರಮಿಸಿ ಹೇಳ್ತಾ ಇಲ್ಲ. ದರ್ಶನ್ ಮಾಡಿದಂತಹ ಕೃತ್ಯ ಮತ್ತೊಬ್ಬ ಚಿತ್ರನಟ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಂಟ್ಲು ಹರ್ಕಡೆ ಹೇಳ್ತಾ ಇದ್ದೀವಿ. ಪವಿತ್ರ ಗೌಡ ನಿಮಗೆ ಯಾರಿಗೂ ಪ್ರೇರಣೆಯಾಗಬಾರ್ದು. ದರ್ಶನ್ ಸಿನಿಮಾಗಳು ಪ್ರೇರಣೆ ಆಗಬೇಕೇ ಹೊರತಾಗಿ ಪಟ್ಟಣಗೆರೆಯಲ್ಲಿ ಸಾಧಿಸಿ ಬಂದ ಸಾಧನೆ ಯಾರಿಗೂ ಪ್ರೇರಣೆ ಆಗಬಾರ್ದು. ಬಿಸಿ ನೆತ್ತರಿನ ಯುವಕರು ಜೈ ಡಿ ಬಾಸ್ ಅಂತೇಳಿ ಎದೆ ಮೇಲೆ ಟ್ಯಾಟೋ ಹಾಕಿಸ್ಕತೀರಲ್ಲ, ನೀವುಗಳು ನಾಳೆ ಇನ್ನೊಬ್ಬನನ್ನ ಕೊಚ್ಚಿ ಕೊಲ್ಲಬಾರ್ದು ಅನ್ನೋ ಕಾರಣಕ್ಕೆ ಗಂಟ್ಲು ಹರ್ಕೊಂಡು ಹೇಳ್ತಾ ಇರೋದು. ಕಂಟೆಂಟು, ಸುದ್ದಿ, TRP ಹಿಂದೆ ಮಣ್ಣು ಹಾಕ್ತು. TRPಗೆ ಮಾಡಿರೋ ಘನಂದಾರಿ ಕೆಲಸ ಹೇಳಬೇಕು ತಾನೆ. ಸೊ ಹಾಗಾಗಿ ಎಸಿದು ದರ್ಶನ್ ಮತ್ತು ಪವಿತ್ರ ಗೌಡಾಳ ಈಗಿನ ಫೋಟೋಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಅಹಮದಾಬಾದ್ ವಿಮಾನ ದುರಂತ ಮನುಷ್ಯನ ಮನಸ್ಸಿನಿಂದ ಮಾಸುವ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ವಿಮಾನ ದುರಂತವೊಂದು ಕೈ ತಪ್ಪಿದೆ. ರಾಜ್ಯದಲ್ಲಿ ತಪ್ಪಿತು ದೊಡ್ಡ ವಿಮಾನ ದುರಂತ. ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ಸ್ಟಾರ್ ಏರ್ ವಿಮಾನ ತುರ್ತು ಭೂಸ್ಪರ್ಶ. ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಸ್ಟಾರ್ ಏರ್ ಫ್ಲೈಟ್ ತಾಂತ್ರಿಕ ದೋಷ ಕಂಡು ಬಂದಿದೆ. ತುರ್ತು ಭೂಸ್ಪರ್ಶ ಮಾಡಬೇಕಾದ ಅನಿವಾರ್ಯತೆ. ಬೆಳಗಾವಿ ಏರ್ಪೋರ್ಟ್ನಲ್ಲಿ ಸ್ಟಾರ್ ಏರ್ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಸ್ಟಾರ್ ಏರ್ನ S511 ವಿಮಾನದ ಇಂಜಿನ್ನಲ್ಲಿ ಟೆಕ್ನಿಕಲ್ ಇಶ್ಯೂಸ್, ತಾಂತ್ರಿಕ ದೋಷ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ಪರದಾಡಿದ ಪೈಲಟ್ 20-25 ನಿಮಿಷಗಳ ಕಾಲ ಆಗಸದಲ್ಲಿಯೇ ಸ್ಟಾರ್ ಏರ್ ಫ್ಲೈಟ್ ರೌಂಡ್ ಹೊಡೆಯಿತು. ಕಡೆಗೆ ಬೆಳಗಾವಿ ಏರ್ಪೋರ್ಟ್ನಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಅಬ್ಬಾ ದೇವರು ದೊಡ್ಡವನು, ವಿಮಾನದಲ್ಲಿದ್ದ 41 ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಅತ್ಯಂತ ಸುಭದ್ರರು. ರಾಜ್ಯದಲ್ಲಿ ತಪ್ಪಿದೆ ಮತ್ತೊಂದು ದೊಡ್ಡ ವಿಮಾನ ದುರಂತ. ಆಕಾಶಕ್ಕೆ ಟೇಕ್ ಆಫ್ ಆಗಿತ್ತು ವಿಮಾನ. ಟೇಕ್ ಆಫ್ ಆದ ನಂತರ ಕಾಕ್ಪಿಟ್ನಲ್ಲಿ ಕೂತಿರುವಂತಹ ಪೈಲಟ್ಗೆ ಗೊತ್ತಾಗುತ್ತೆ ಇಂಜಿನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ರಸ್ತೆಯಲ್ಲಿ ಲಾರಿ ಒಂದು ಹೋಗ್ತಾ ಇರುತ್ತೆ, ಆಯಿಲ್ ಟ್ಯಾಂಕು ಲೀಕು ಅನ್ನೋದು ಡ್ರೈವರಿಗೆ ಗೊತ್ತಾದ ತಕ್ಷಣ ನೆಲಮಂಗಲದಿಂದ ಹೊರಟಿರೋ ಲಾರಿ ಕುಣಗಲ್ಲಲ್ಲಾದರೂ ನಿಲ್ಲಿಸ್ಬೋದು. ಆಕಾಶಕ್ಕೆ ಹಾರಿರೋ ವಿಮಾನ ಏನು ಮಾಡಬೇಕು? ಕಾಕ್ಪಿಟ್ನಲ್ಲಿ ಕೂತಿರುವಂತಹ ಪೈಲಟ್ಗೆ ಗೊತ್ತಾಗುತ್ತೆ ಇಂಜಿನ್ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ. ಆತ ಅದನ್ನು ರೌಂಡ್ ಹೊಡೆಯೋದಕ್ಕೆ ಶುರು ಮಾಡ್ತಾನೆ, ಕಾರಣ ಫ್ಯೂಯಲ್ ಖಾಲಿ ಆಗಬೇಕಲ್ಲ. ಫುಲ್ ಟ್ಯಾಂಕ್ ಫ್ಯೂಯಲ್ ಇರುವಂಥ ಟೇಕ್ ಆಫ್ ಆಗುವಾಗ ಪ್ರತಿ ವಿಮಾನ ಫುಲ್ ಟ್ಯಾಂಕೇ ಆಗಿರುತ್ತೆ ನಾರ್ಮಲ್. ಸೊ ಅದು ಭೂಸ್ಪರ್ಶ ಮಾಡುವುದಕ್ಕೂ ಮೊದಲು ಅದರ ಇಂಧನವನ್ನು ಖಾಲಿ ಮಾಡಬೇಕಾಗಿ ಬರುತ್ತೆ. ಆಗ ಸ್ವಾಭಾವಿಕವಾಗಿ ಒಂದಷ್ಟು ಪೈಲಟ್ಗಳು ಆಕಾಶದಲ್ಲಿ ಅದನ್ನು ರೌಂಡ್ ಹೊಡಿತಾರೆ. ಸ್ವಲ್ಪ ಫ್ಯೂಯಲ್ ಖಾಲಿ ಆಗ್ತಾ ಇದ್ದ ಹಾಗೆ ಅದನ್ನು ಮತ್ತೆ ಲ್ಯಾಂಡ್ ಮಾಡ್ತಾರೆ. ಬೆಳಗಾವಿಲಿ ನಡೆದಿರೋದು ಅದೇ. ಸ್ಟಾರ್ ಏರ್ ಫ್ಲೈಟ್ ಅದು, ಸ್ಟಾರ್ ಏರ್ ಫ್ಲೈಟ್ ಕಂಪನಿಯ ಫ್ಲೈಟ್ ಅದು ತುರ್ತು ಭೂಸ್ಪರ್ಶ ಆಗಿದೆ.
ಅಹಮದಾಬಾದ್ನಲ್ಲಿ ಈ ಹಿಂದೆ ಒಂದು ಭಾರಿ ದುರಂತ ಸಂಭವಿಸಿತ್ತು. ಆ ತರಹದೊಂದು ದುರಂತ ಆಗೋದರ ಹಿಂದೆ ಬೇರೆ ಬೇರೆ ಕಾರಣಗಳಿತ್ತು ಎನ್ನಲಾಗ್ತಾ ಇದೆ. ಸೊ ಈಗ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲೂ ಕೂಡ ತುರ್ತು ಭೂಸ್ಪರ್ಶ ಆಗಿದೆ ಸ್ಟಾರ್ ಏರ್ ವಿಮಾನ. ಸಂಪುಟದಿಂದ ರಾಜಣ್ಣ ವಜಾ, ಸಿದ್ಧಗಂಗಾ ಸ್ವಾಮೀಜಿ ಆಘಾತ. ರಾಜಣ್ಣ ಸಹಕಾರಿ ಧುರೀಣರು ಸಹಕಾರ ಖಾತೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಸಂಪುಟದಿಂದ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಸ್ವಲ್ಪ ಆಘಾತ ಆಗಿದೆ. ರಾಜಣ್ಣ ಸಹಕಾರಿ ಧುರೀಣರು ಸಹಕಾರ ಖಾತೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಸಂಪುಟದಿಂದ ಕೈಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಸ್ವಲ್ಪ ಆಘಾತ ಆಗಿದೆ. ಯಾವಾಗಲೂ ಕೆಎನ್ ರಾಜಣ್ಣ ನೇರ ನಿಷ್ಠೂರವಾಗಿ ಮಾತನಾಡುವ ವ್ಯಕ್ತಿ. ಯಾರೇ ಇರಲಿ, ಯಾವುದೇ ಸಂದರ್ಭ ಇರಲಿ, ಅವರದ್ದು ನೇರ ಸ್ವಭಾವ. ಒಳಗೊಂದು ಹೊರಗೊಂದು ಮಾಡಲ್ಲ ಕ್ಯಾತ್ಸಂದ್ರ ರಾಜಣ್ಣ. ನೇರವಾದಿ, ಲೋಕವಿರೋಧಿ ಅನ್ನುವ ಹಾಗೆ ರಾಜಣ್ಣಗೆ ತೊಂದರೆಯಾಗಿದೆ. ರಾಜಣ್ಣರನ್ನ ಸಂಪುಟದಿಂದ ಕೈಬಿಟ್ಟಿರೋದು ನಿಜಕ್ಕೂ ಕೂಡ ಬೇಸರ ಮೂಡಿಸಿದೆ. ಕೆಎನ್ ರಾಜಣ್ಣರನ್ನ ಪುನಃ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅನ್ನೋ ಭರವಸೆ ನಮಗಿದೆ. ರಾಜಣ್ಣಗೆ ಮತ್ತೊಂದು ಅವಕಾಶ ಕೊಟ್ಟರೆ ಪಕ್ಷಕ್ಕೆ, ಜನತೆಗೆ ಒಳ್ಳೆಯದಾಗುತ್ತೆ. ಸಿಎಂ ವಿಚಾರದಲ್ಲಿ ಗಮನ ಹರಿಸಿ ಹೈಕಮಾಂಡ್ ಮನವೊಲಿಸಲಿ. ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾತನಾಡೋದು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ನಿರ್ಧಾರಗಳ ವಿರುದ್ಧ ಮಾತನಾಡೋದು. ರಾಜಣ್ಣ ಆದ್ರೇನು, ಮತ್ತೊಬ್ಬರಾದ್ರೇನು, ಕ್ಯಾತ್ಸಂದ್ರ ರಾಜಣ್ಣ ಆದ್ರೂ ಕೂಡ ಒಂದು ಪಕ್ಷ ಅಂದ ಮೇಲೆ ಆ ಪಕ್ಷದ ಹೈಕಮಾಂಡ್ ನಾಯಕರ ವಿರುದ್ಧವೇ ಹೇಳಿಕೆ ಕೊಟ್ಕೊಂಡು ತಿರುಗಾಡ್ತಾ ಇದ್ರೆ ಕ್ಯಾತ್ಸಂದ್ರ ರಾಜಣ್ಣ ಅದು ಇದು ಅಂತ ನೋಡೋದಿಲ್ಲ ಒಂದಷ್ಟು ಪಕ್ಷಗಳು. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇರತಕ್ಕಂತಹದ್ದು ರಾಜಣ್ಣ ಸಂಪುಟದಲ್ಲೇ ಉಳಿಯಬೇಕಿತ್ತು, ಆದರೆ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಅವರನ್ನು ತುಳಿಯಲಾಗಿದೆ. ಸೊ ರಾಜಣ್ಣರಿಗೆ ಮತ್ತೆ ಅದೇ ಪಕ್ಷ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟರೆ ರಾಜ್ಯಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸ್ವಾಮೀಜಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ವಿಚಾರವಾಗಿ ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರಾಜಣ್ಣ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ, ಮಂತ್ರಿ ಆಗುತ್ತೇನೆ ಎಂದಿದ್ದಾರೆ, ಮತಗಳ್ಳತನ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಪ್ರಶ್ನೆ ಮಾಡಬಾರದಿತ್ತು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರು ಡೈನಾಮಿಕ್ ಮಿನಿಸ್ಟ್ರು, ಆದರೆ ಯಾವುದೇ ಸಂಶಯ ಬೇಡ ಅದರಲ್ಲಿ. ಆದರೆ ಹೈಕಮಾಂಡ್ ನಿಲುವಿನ ವಿರುದ್ಧ ಮಾತನಾಡಿದ್ದು ಸರಿಯಲ್ಲ ಎಂದು BR ಪಾಟೀಲ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಒಂದು ಕಡೆ ಕೋರ್ಟ್ ಕೂಡ ಹೇಳುತ್ತೆ ಮತ ಕಳ್ಳತನದ ಬಗ್ಗೆ. ಇಂತಹ ಸಂದರ್ಭಗಳಲ್ಲಿ ಒಂದು ಪಕ್ಷದ ಹೈಕಮಾಂಡ್ ನಾಯಕರ ನಿರ್ಧಾರದ ವಿರುದ್ಧ ಕೆಎನ್ ರಾಜಣ್ಣ ಮಾತನಾಡಬಾರ್ದಾಗಿತ್ತು. ಹೌದು, ಅವರೊಬ್ಬರು ಡೈನಾಮಿಕ್ ಹೀರೋ, ನನಗೂ ವಿಶ್ವಾಸ ಇದೆ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಆದರೆ ಅದರರ್ಥ ತನ್ನದೇ ಪಕ್ಷದ ಹೈಕಮಾಂಡ್ ನಾಯಕರ ವಿರುದ್ಧ ಮಾತನಾಡಬೇಕು ಅಂತಾನ. ಸೊ BR ಪಾಟೀಲ್ ಸ್ವಲ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಡೆಲ್ಲಿ ಹೋಗಿ ನಾವು ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಮಂತ್ರಿ ಆದ್ರೆ ಅಂತ ಹೇಳಿದ್ರು. ಏನಂತ ಅವರು ಸ್ವಲ್ಪ ನೋಡ್ರಿ, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅರಿವಾಗಿದೆ ಮತ್ತು ಈ ವೋಟಿಂಗ್ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮನವರಿಕೆ. ಇಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ. ನೋ ಡೌಟ್ ಅವರು ಬಹಳ ಡೈನಾಮಿಕ್ ಮಿನಿಸ್ಟ್ರು, ಕೋಆಪರೇಷನ್ದಲ್ಲಿ ಅವರಿಗೆ ಅನುಭವ ಇದೆ, ಅವರಿಗೆ ಜ್ಞಾನ ಇದೆ ಅದ್ರ ಬಗ್ಗೆ. ಆದರೆ ಹೈಕಮಾಂಡ್ ನಿಲುವಿನ ವಿರುದ್ಧ ಮಾತಾಡೋದು ಅದು ಸರಿಯಾಗಿಲ್ಲ. ಡೆಲ್ಲಿ ಹೋದ್ರಂತ ಡೆಲ್ಲಿ ಹೋಗಿ ನಾವು ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಮಂತ್ರಿ ಆದ್ರೆ ಅಂತ ಹೇಳಿದ್ರು. ಏನಂತ ಅವರು ಸ್ವಲ್ಪ ನೋಡ್ರಿ, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅರಿವಾಗಿದೆ ಮತ್ತು ಈ ವೋಟಿಂಗ್ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮನವರಿಕೆ. ಇಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ. ನೋ ಡೌಟ್ ಅವರು ಬಹಳ ಡೈನಾಮಿಕ್ ಮಿನಿಸ್ಟ್ರು, ಕೋಆಪರೇಷನ್ದಲ್ಲಿ ಅವರಿಗೆ ಅನುಭವ ಇದೆ, ಅವರಿಗೆ ಜ್ಞಾನ ಇದೆ ಅದ್ರ ಬಗ್ಗೆ. ಆದರೆ ಹೈಕಮಾಂಡ್ ನಿಲುವಿನ ವಿರುದ್ಧ ಮಾತಾಡೋದು ಅದು ಸರಿಯಾಗಿಲ್ಲ.
ಡೆಲ್ಲಿಗೆ ಹೋದ್ರಂತವ್ರು, ನಾವು ಬೇಕಾದ್ರೆ ಡೆಲ್ಲಿ ಹೋಗಿ ನಾವು ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಮಂತ್ರಿ ಆದ್ರೆ ಅಂತ ಹೇಳಿದ್ರು. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಪ್ರಕರಣವನ್ನ ಆದಷ್ಟು ಬೇಗ ಮುಕ್ತಾಯಗೊಳಿಸುವ ಯೋಚನೆಯಲ್ಲಿದ್ದೇವೆ, ಹೀಗಂತ ಶಾಸಕ GS ಪಾಟೀಲ್ ಹೇಳಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಸರ್ಕಾರ ತಾನಾಗಿಯೇ ತನಿಖೆ ಪ್ರಾರಂಭ ಮಾಡಿಲ್ಲ. ಯಾರೋ ಬಂದು ಕಂಪ್ಲೇಂಟ್ ಮಾಡಿದ ಮೇಲೆ ಸ್ವಾಭಾವಿಕವಾಗಿ ತನಿಖೆ ಮಾಡಲಾಗುತ್ತಿದೆ. ಪ್ರಾರಂಭದಲ್ಲಿ ಬಿಜೆಪಿ ಸುಮ್ಮನಿತ್ತು, SIT ಮಾಡಿದ್ದಕ್ಕೆ ಸ್ವಾಗತ ಅಂತ ಹೇಳಿತ್ತು. ಆದರೆ ಈಗ ಯಾಕೆ ಅವರಿಗೆ ಅನುಮಾನ ಬಂದಿದೆ? CLP ಸಭೆಯಲ್ಲಿ ಬಹುತೇಕ ಶಾಸಕರು CMಗೆ ಒತ್ತಾಯ ಮಾಡಿದ್ದೇವೆ. ಹೇಗಾದರೂ ಮಾಡಿ ಪ್ರಕರಣ ನಿಲ್ಲಿಸಿ ಬೇಗ ಮುಕ್ತಾಯ ಮಾಡಬೇಕು ಎನ್ನುವುದು ನಮ್ಮ ಶಾಸಕಾಂಗ ಪಕ್ಷದ ಮುಖಂಡರದ್ದಾಗಿದೆ ಅಭಿಪ್ರಾಯ. ಪ್ರತಿನಿತ್ಯ ಬೆಳಗ್ಗೆ ಎದ್ದಾಕ್ಷಣ ಪ್ರತಿಯೊಬ್ಬರು ಧರ್ಮಸ್ಥಳ ಮಂಜುನಾಥನನ್ನ ನೆನಪಿಸಿಕೊಳ್ತೇವೆ. ಸಮಾಜ ಹಾಳು ಮಾಡಬೇಕು, ಅದರಿಂದ ನಾವು ಲಾಭ ಪಡಿಬೇಕು ಎನ್ನುವುದು ಬಿಜೆಪಿಯವರ ಕೆಲಸ ಎಂದು GS ಪಾಟೀಲ್ ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯದಲ್ಲಿ ಹರಡಿಸಬೇಕು. ಅವ್ರೆಲ್ಲರಿಗೂ ಬೇರೆ ಉದ್ಯೋಗನೇ ಇಲ್ಲಲ್ಲ ಅವ್ರಿಗೆ. ಮೊದಲೇ ದಿವಸನ ಬಂದ್ ಮಾಡಿಸ್ಬಿಡ್ಬೇಕಾಯ್ತಲ್ಲ. ಈಗೆಲ್ಲ ಆದ್ಮೇಲೆ ಇನ್ನ ವಾತಾವರಣ ಬಹಳ ತಿಳಿ ಇರ್ತಿತ್ತು. ಧರ್ಮಸ್ಥಳದ ಬಗ್ಗೆ ಬಹಳ ಗೌರವ ಹೆಚ್ಚಿರ್ತಿತ್ತು. ಅವ್ರ ಕಡೆಯಿಂದ ಅವನ್ನೆಲ್ಲ ದಾಖಲೆಗಳನ್ನ ಅವನ್ನೆಲ್ಲ ನೋಡಿದ್ರ ಕೆಲವು ಅವರು ಬಿಜೆಪಿ ಅವರು ಸ್ವಾಗತ ಮಾಡಿದಂತ ವಿಚಾರಗಳು ಕೂಡ ಅದಾವ. ಆಮೇಲೆ ಪತ್ರಿಕೆಗಳಲ್ಲೂ ಬಂದಾವು. ಯಾರು ಸ್ವಾಗತ ಮಾಡಿದ್ರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಹಿಂದಿನಿಂದ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಹೌದು, ಅದೇ ವಿಚಾರ. ಒಟ್ಟೆ ಅವ್ರಿಗೇನು ಈ ಭಾವನೆಗಳನ್ನ, ಈ ಹಿಂದುತ್ವದ ವಿಚಾರಗಳನ್ನ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಿಸ್ಬೇಕು. ನಮ್ಮ ಕೋಮುನ ಸೌಹಾರ್ದತೆಯನ್ನ ಹಾಳು ಮಾಡಬೇಕು, ಅದರಿಂದ ನಾವು ಲಾಭ ಪಡಿಬೇಕು ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ ಬಿಜೆಪಿ ಪಕ್ಷದ ಐತಿ. CLP ಸಭೆಯಲ್ಲಿ ಎಲ್ಲ ಒಕ್ಕೂಲಿನಿಂದ ಸ್ಥಗಿತ ಮಾಡಬೇಕಂತ ಆಗಿದೆ ಸರ್. ಇದು ಸ್ಥಗಿತ ಆಗುತ್ತಾ ಸರ್? ಆಗುತ್ತೆ. ಅಲ್ಲ, ಅದಕ್ಕೆ ವಿಧಿವಿಧಾನ ಅದಾವು, ಮಾಡ್ತಾರೆ. ಪೀಠಿಕೆ ಮತ್ತು ಹಸಿವಿನಲ್ಲಿ ಎಲ್ಲರೂ ಶರಣ ಬಂದವರು. ಆಮೇಲೆ ದಿನನಿತ್ಯ ನಾವು ಎದ್ದ ಮೇಲೆ ಕೂಡ ಏನು ಶಿವನ ಸ್ವರೂಪದಲ್ಲಿ ಇರ್ತಕ್ಕಂಥ ಮಂಜುನಾಥನ ಕೂಡ ನಾವು ನೆನೆಸ್ಕೊಳ್ತೀವಿ ಬೆಳಗ್ಗೆ. ಅಂತ ಪೀಠದ ಬಗ್ಗೆ ನಾವು ಬಹಳಷ್ಟು ಗೌರವ ಇದೆ. ಇವೆಲ್ಲ ಅಲ್ಲಿ ನಡೆದಂತ ವಿಚಾರಗಳು ಸರ್ಕಾರ ಹೋಗಿ ತಾನು ಪ್ರಾರಂಭ ಮಾಡಿಲ್ಲ. ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ವಾಭಾವಿಕ ಅವ್ರ ಕರ್ತವ್ಯವನ್ನು ಅವ್ರು ಪ್ರಾರಂಭ ಮಾಡಿದ್ದಾರೆ. ಮತ್ತು ಪ್ರಾರಂಭದಲ್ಲಿ ಈ ಕೆಲಸ ಮಾಡುವಾಗ ಇವತ್ತೇನು ರಾಜಕೀಯ ಪಕ್ಷದವ್ರು ಇದ್ರಲ್ಲ ಅವರೆಲ್ಲ ಸುಮ್ಮನೆ ಇದ್ರು. SIT ಮಾಡಿದ್ವಿ ಸ್ವಾಗತ ಮಾಡ್ತೀವಿ, ಅದನ್ನ ಮಾಡಿದ್ವಿ ಸ್ವಾಗತ ಮಾಡ್ತೀವಿ ಅಂದ್ರೆ ಈಗ ಯಾಕೆ ಅವ್ರಿಗೆಲ್ಲ ಇದು ಬಂದಿದೆ ಅನ್ನೋ ವಿಚಾರ. ಆದ್ರೆ ನಾವು CLPಯಲ್ಲಿ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಈ ಬಗ್ಗೆ ಪ್ರಸಕ್ತ ಅಧಿವೇಶನದಲ್ಲಿ ಸ್ಥಳೀಯ ಜಿಲ್ಲೆಯ ಸಚಿವರು ಧ್ವನಿ ಎತ್ತಬೇಕು ಎಂದು MRHS ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ಆಗ್ರಹಪಟ್ಟಿದ್ದಾರೆ. ಕೊರಟಗೆರೆಯಲ್ಲಿ ಮಾತನಾಡಿದ ಮಾದಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದ ಕೇಶವಮೂರ್ತಿ, ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂಬುದು ಮಾದಿಗ ಸಮುದಾಯದ ಆಗ್ರಹ ಅಂದ್ರು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಅಂಕಿಅಂಶ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಈ ಬಗ್ಗೆ ರಾಜ್ಯದ ಎಲ್ಲ ಶಾಸಕರು, ಸಚಿವರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು. ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲಿದೆ ಎಂದು ಆಗ್ರಹ ಅಥವಾ ಹೇಳಿಕೆ ಕೊಟ್ಟಿದ್ದಾರೆ. ನಾವೇನಾದ್ರೂ ಕೊಟ್ಟಿದೀವಿ ಅಂತಂದ್ರೆ ಇಡೀ ಸಮುದಾಯಗಳೇ ಎದ್ದು ನಿಲ್ತಕ್ಕಂಥ ಪ್ರಸ್ತುತ ಸಂದರ್ಭಗಳು ಕಾಣ್ ಬರ್ತವೆ. ಅದು ಕೆಲವು ವಿಚಾರಗಳು ನಾವು ಮಂದಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಎಜುಕೇಶನ್ ಇರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿರ್ಬೋದು ಬಹಳ ಅನ್ಯಾಯಕ್ಕೆ ಒಳಗಾಗಿದ್ದೀವಿ ನಾವು. ಆದ್ರೆ ಇಲ್ಲಿವರೆಗೂ ನಾವು ಸಹಿಸ್ಕೊಂಡು ಬಂದಂತ ಒಂದು ಸಮಾನತೆ, ಒಂದು ಏನೋ ನೆಮ್ಮದಿಯಿಂದ ನಾವು ನಮಗೆ ಸಿಗ್ಲಪ್ಪ, ಅವ್ರಿಗೂ ಸಿಗ್ಲಿ ನಮ್ಗೆ ಸಿಗ್ಲಿ ಅಂತ ಹೇಳಿ ನಾವೊಂದು ಮನಸ್ಥಿತಿಯಿಂದ ನಾವು ಇವತ್ತು ಕಾಯ್ತಾ ಇರೋದನ್ನ ನೀವು ದುರುಪಯೋಗ ಪಡಿಸ್ಕೊಳ್ದಂಗೆ ನಾವು ದಯಮಾಡಿ ನಮ್ಮ ಸಮುದಾಯ, ವಲಯ ಸಮುದಾಯ ಶಾಸಕರು ಮತ್ತು ಎಲ್ಲ ನಮ್ಮ ಪರಮೇಶ್ವರ್ ಸಾಹೇಬರಿಂದ ಹಿಡಿದು ಇವತ್ತೇನು ನಾರಾಯಣ ಸ್ವಾಮಿ ಎಲ್ಲರಿಗೂ ಒಂದು ವಿಚಾರ ಹೇಳೋದಂದ್ರೆ, ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಾದ ಸಮುದಾಯದ ವತಿಯಿಂದ ತಾವು ದಯಮಾಡಿ ಇದನ್ನ ತಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಬಹಿರಂಗವಾಗಿ ಅನೇಕ ಮನಸ್ಸಿಗೆ ಬಂದಂತ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ
ನಮ್ಮ ಏನು ಸಹೋದರತ್ವವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ, ಒಂದು ಜೊತೆಗೆ ಸಹೋದರತ್ವ ಹಾಳು ಮಾಡ್ತಾ ಇದ್ದೀರಾ, ಒಂದು ಕಡೆ ಇದನ್ನ ಮುಂದೆ ಇದೇನು ಇವತ್ತು ಆಗ್ಬೇಕಾಗಿದ್ದದನ್ನ ತಡೆಯನ್ನ ಮಾಡ್ತಾ ಇದ್ದೀರಿ. ಇದು ಸಾಧು ಅಲ್ಲ. ಇದು ಅದರಿಂದ ದಯಮಾಡಿ ನಿಮ್ಮ ಸಹೋದರರು ಮತ್ತು ನಿಮ್ಮ ಮಿತ್ರರಿಗೆ ಮನಸ್ಸಿಗೆ ಬಂದಂತ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಎಲ್ಲರೂ ಒಂದು ಕೂತ್ಕೊಂಡು ಮನಸ್ಥಿತಿಯಲ್ಲಿ ಏನು ಬಂದಿದೆ ಆಯೋಗದ ವರದಿಗಳು ಅವಳು ಯಥಾವತ್ತಾಗಿ ಜಾರಿ ಮಾಡಿ ಅದು ಒಪ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕಾದು ನೋಡೋದು, ಅದನ್ನ ಮುಂದಿನ ಫಲಿತಾಂಶವನ್ನ ನಾವು ನೋಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ತಿಳಿಸ್ತಾ, ಮತ್ತೆ ನೀವೇನಾದ್ರೂ 19ನೇ ತಾರೀಕಿನ ಸರಿಯಾದ ಒಂದು ನಮಗೆ ನಿಖರವಾದ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ. ಆಮೇಲೆ ಪ್ರತಿ ಗ್ರಾಮ, ಪ್ರತಿ ಮನೆ. ಧಾರವಾಡದ ರಾಯಪುರ ಬಳಿಯ ಇಸ್ಕಾನ್ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಇಸ್ಕಾನ್ ಮಂದಿರ ವಿಶೇಷವಾಗಿ ಅಲಂಕರಿಸಲಾಗಿದೆ. ಇಂದು ಮುಂಜಾನೆ ಅರ್ಥಾತ್ ಬಹಳಷ್ಟು ಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪುಷ್ಪ ಅಲಂಕಾರಗಳು, ವಿಶೇಷ ಪೂಜೆಗಳು ಎಲ್ಲವೂ ಕೂಡ ನಡೆಯಲಿದೆ. ಸೊ ಈ ಒಂದು ಮಂದಿರದಲ್ಲಿ ಅನೇಕ ರೀತಿಯ ಪ್ರಾರ್ಥನೆ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಕೂಡ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕೆಲವರು ರೆಡ್ಡಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಉಪಜಾತಿ ಕಾಲಂನಲ್ಲಿ ರೆಡ್ಡಿ ಅಂತ ನಮೂದಿಸುವಂತೆ ಹೇಳಿದ್ದಾರೆ. ಆದರೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಹಾಗೂ ಉಪಜಾತಿ ಕಾಲಂನಲ್ಲಿ ರೆಡ್ಡಿ ಅಂತ ನಮೂದಿಸಲೇಬೇಕು ಎಂದು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ಶಾಸಕ GS ಪಾಟೀಲ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನೂತನ ಜನಗಣತಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಸದಸ್ಯತ್ವ ನೋಂದಣಿಯನ್ನ ಅತಿ ಶೀಘ್ರದಲ್ಲಿ ಮಾಡುವಂತೆ ಕರೆ ನೀಡಲಾಗುವುದು. ರೆಡ್ಡಿ ಸಮಾಜ ಪ್ರಾಚೀನ ಕಾಲದಿಂದ ಇಷ್ಟ ಲಿಂಗ ಪೂಜೆ ಮಾಡಿಕೊಂಡು ಬಂದಿದೆ. ನಮ್ಮದೇ ಆದ ವಿಧಿವಿಧಾನದ ಸರಣಿ ಹೊಂದಿದ್ದೇವೆ. ಹುಟ್ಟಿದ ವಾರದಲ್ಲಿ ಲಿಂಗುಧಾರಣೆ ಮಾಡಿ ಪೂಜಿಸುತ್ತೇವೆ. ನಮ್ಮ ಸಮಾಜದ ಹೇಮಾರೆಡ್ಡಿ ಮಲ್ಲಮ್ಮನವರು ಶಿವನನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಅಂತ ಹೇಳಿದರು. ರಾಜ್ಯದ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ಸಮಾಜದ ರಾಜ್ಯದ ಗೌರವಾಧ್ಯಕ್ಷ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ GS ಪಾಟೀಲ್ ಸಾಹೇಬರನ್ನ ಇವತ್ತಿನ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ಕರೆಯನ್ನು ಕೊಡಬೇಕನ್ನೋ ವಿಚಾರದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆಯಲಾಗಿದೆ. ವಿಶೇಷವಾಗಿ ನಮಗೆಲ್ಲ ತುಮಕೂರು ದಸರಾ 2025ರ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಜೊತೆಗೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸೆಪ್ಟೆಂಬರ್ 8ರಂದು ದಸರಾ ಲಾಂಛನ ಬಿಡುಗಡೆ ಮಾಡಲಾಗುವುದು. ಸೆಪ್ಟೆಂಬರ್ 22ರಿಂದ ನವರಾತ್ರಿ ಕಾರ್ಯಕ್ರಮ ಆರಂಭವಾಗಿ 11 ದಿವಸಗಳ ಹಬ್ಬ ಆಚರಣೆ ಇರುತ್ತದೆ. 5 ಆನೆಗಳ ಮೆರವಣಿಗೆ, ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡಾ, ವಿಜ್ಞಾನ ಪ್ರದರ್ಶನಗಳ ಸಮಾರಂಭ ನಡೆಯಲಿದ್ದು, ಯುವ ಮತ್ತು ಮಹಿಳಾ ಮಕ್ಕಳ ದಸರಾ ವಿಶೇಷ ಆಕರ್ಷಣೆ ಕಾರ್ಯಕ್ರಮವೂ ಕೂಡ ಆಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಡ್ರೋನ್ ಶೋ ವ್ಯವಸ್ಥೆಯೂ ಕೂಡ ಇರಲಿದೆ ಎಂದು ದಸರಾ ಹಬ್ಬ ಹಿನ್ನೆಲೆ ಉಚಿತ ಬಸ್ ಸೌಲಭ್ಯ ಕೂಡ ನಗರದ ಪ್ರಮುಖ ಬೀದಿಗಳಲ್ಲಿ ದೀಪಾಲಂಕಾರ ಮಾಡಲಾಗುತ್ತದೆ ಎಂದು ಆ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಇದನ್ನ ಆಚರಿಸ್ತಾರೆ ಮೈಸೂರಲ್ಲಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಕೂಡ ವಿಧ ವಿಧವಾಗಿ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ಈ ಬಾರಿಯೂ ಕೂಡ ಬಹಳ ಹೆಚ್ಚಿನ ಆಸಕ್ತಿಯಿಂದ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.